ಇದೇ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಉದ್ಘಾಟನೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರಾಣ ಪ್ರತಿಷ್ಠಾಪನಾ ದಿನ ಮಾಂಸದ ಅಂಗಡಿ ಬಾರ್ಗಳನ್ನ ಬಂದ್ ಮಾಡಬೇಕು ಅಂತ ಮಾಲೀಕರಿಗೆ ಮನವಿ ಹೋಗಿದೆಯಂತೆ. ಅಂದ್ರೆ ಬಾರ್ ಹಾಗೂ ಮಾಂಸದ ಅಂಗಡಿಗಳಿಗೆ ಅವತ್ತು ಬೇಡ, ಅವತ್ತು ಓಪನ್ ಆಗಿರೋದು ಬೇಡ ಅಂತ ಒತ್ತಡ ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಮನವಿಗೂ ಕೂಡ ಹಿಂದೂ ಸಂಘಟನೆಗಳು ಮುಂದಾಗಿವೆ. ಪ್ರಾಣ ಪ್ರತಿಷ್ಠಾಪನೆ ದಿನ ಮಾಂಸದ ಅಂಗಡಿ ಅಥವಾ ಮದ್ಯದ ಅಂಗಡಿಗಳು ಬೇಡ ಅಂತ. ಸಾಮಾನ್ಯವಾಗಿ ಗಾಂಧಿ ಜಯಂತಿ ಸಂದರ್ಭದಲ್ಲೆಲ್ಲ ನೋಡ್ತೀವಲ್ಲ, ಆ ರೀತಿಯಾಗಿ 22ನೇ ತಾರೀಕು ಕೂಡ ನಮಗೆ ಬಹಳ ಮಹತ್ವದ ದಿನ. ಇಡೀ ದೇಶವೇ ಆ ಕಾರ್ಯಕ್ರಮವನ್ನು ನೋಡೋಕೆ ಕಾಯ್ತಾ ಇದೆ. ಅಂತಹ ದಿನ ಈ ವಸ್ತುಗಳನ್ನ ದೂರ ಇಡೋಣ, ಮಾಂಸದ ಅಂಗಡಿಗಳು ಬಂದಾಗಿರ್ಲಿ, ಮದ್ಯದ ಅಂಗಡಿಗಳು ಬೇಡ ಅಂತ ಮನವಿ ಸಲ್ಲಿಸೋಕೆ ನಿರ್ಧಾರ ಮಾಡಿವೆ. ಅದಕ್ಕೆ ರಾಜ್ಯ ಸರ್ಕಾರ ಅಸ್ತು ಅನ್ನುತ್ತಾ ಇಲ್ವೋ ಗೊತ್ತಿಲ್ಲ. ಒಟ್ಟು ಇವ್ರು ಒತ್ತಾಯ ಮಾಡ್ತಾ ಇರುವಂತದ್ದಂತೂ ಹೌದು. ಮಾಂಸದ ಅಂಗಡಿಗಳು ಹಾಗೆ ಮದ್ಯದ ಅಂಗಡಿಗಳು ಅವತ್ತೊಂದು ದಿನಗಳ ಕಾಲ ಬೇಡ. ಯಾವತ್ತು? ಸೋಮವಾರ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆಯಲ್ಲ, ಆ ಹಬ್ಬದ ದಿನ ಇವೆರಡನ್ನೂ ಕೂಡ ದೂರ ಇಡೋಣ ಅನ್ನೋ ಹಿನ್ನೆಲೆಯಲ್ಲಿ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಬಟ್ ಮನವಿ ರಾಜ್ಯ ಸರ್ಕಾರಕ್ಕೆ ಹೋಗಿ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಈಗ ಒಂದ್ ಕಡೆ ರಜೆದು ಕೂಡ ಬ್ಯಾಲೆನ್ಸ್ ಇದೆ. ಕೇಂದ್ರ ಸರ್ಕಾರದ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ತು, ಸ್ಟೇಟ್ ಇಂದ ಏನ್ ಬರುತ್ತೆ ಅಂತ. ಮತ್ತೊಂದ್ ಕಡೆ ಹಿಂದೂ ಸಂಘಟನೆಗಳು ಕೇಳ್ತಾ ಇರುವಂತದ್ದು ಅವತ್ತು ಬಹಳ ಅಂದ್ರೆ ಅವತ್ತಿನ ದಿನ ಮಾತ್ರ ಈ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡಿಸಿ, ಹಾಗೆ ಮಾಂಸದ ಅಂಗಡಿಗಳು ಕೂಡ ತೆರೆಯೋದು ಬೇಡ ಅಂತ ಸೋಮವಾರದ ದಿನ ಈ ಒಂದು ಒತ್ತಾಯ ಮಾಡೋಕೆ ಈಗ ನಿರ್ಧಾರ ಮಾಡಿವೆ. ಏನ್ ಮಾಡುತ್ತವೆ ಇವು, ಮನವಿ ಏನ್ ಸಲ್ಲಿಸುತ್ತವೆ ಸಂಘಟನೆಗಳು, ಜೊತೆಗೆ ಅವ್ರು ಏನ್ ಹೇಳ್ತಾರೆ ಕಾದ್ ನೋಡೋಣ.